ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ಬೆಳಗಿನ ಜಾವ 3 ಗಂಟೆ ಅಷ್ಟರಲ್ಲೆಲ್ಲ ನಾವು ರೆಡಿ ಆಗಿದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಹೇಳಿ. ತುಂಬ ವರ್ಷಗಳೇ ಆಗೋಗಿತ್ತು, 2-3 ವರ್ಷ ಆಗೋಗಿತ್ತು ನಾವು ಬೆಟ್ಟಕ್ಕೆ ಹೋಗಿ. ಇವತ್ತು ಮಕ್ಕಳ ಜೊತೆ ಎಲ್ಲರೂ ಹೋಗ್ತಾ ಇರೋದು ಏನೋ ಒಂಥರ ಖುಷಿ ಇತ್ತು. ಮತ್ತು ಫಸ್ಟ್ ಟೈಮು ನಾವು ಬೆಟ್ಟ ಹತ್ತಬೇಕು ಅಂತ ಅಂದ್ಕೊಂಡಿದ್ದು. 3 ಗಂಟೆಗೆಲ್ಲ ಇಲ್ಲಿ ಬಿಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಯಿತು. ಡ್ರೈವರ್ ಅಣ್ಣ ಬರೋ ಅಷ್ಟರಲ್ಲೂ ಪಾಪ ಕರೆಕ್ಟಾಗಿ ಅವ್ರು 3 ಗಂಟೆಗೆ ಬಂದರು. 3 ಗಂಟೆಗೆ ಹೇಳಿದ್ದಕ್ಕೆ ನಮ್ಮ ಮನೇಲಿ ಮಕ್ಕಳು ರೆಡಿ ಆಗೋದು ಸ್ವಲ್ಪ ಲೇಟ್ ಆಯಿತು. ಪಾಪ ಅವ್ರು ಎದ್ದು ಸ್ನಾನ ಮಾಡಿ ರೆಡಿ ಆಗೋ ಅಷ್ಟರಲ್ಲಿ ನಾವು ಅಷ್ಟರಲ್ಲಿ ಮನೇಲಿ ಪೂಜೆ ಎಲ್ಲ ಮುಗಿಸೋಣ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ನಾವು ಹೊರಗಡೆ ಹೋಗಿ ಗೇಟ್ ಬಾಗಿಲು ತೆಗೆಯೋದಕ್ಕೂ ಸ್ವಲ್ಪ ಭಯ ಆಗ್ತಾಯಿತ್ತು. ನಮ್ಮ ಮನೆ ಹತ್ರ ನಮ್ಮದು ಒಂಟಿ ಮನೆ ಇದೆಯಲ್ಲ, ಆ ಕಡೆ ಈ ಕಡೆ ಎಲ್ಲ ಕಾಲೇ ಇದೆಯಲ್ಲ, ಒಂದು ಗಿಡ ಮರ ಅಳ್ಳಾಡಿದ್ರು ಒಂಥರ ಏನೋ ಭಯ ಆಗ್ತಾಯಿತ್ತು. ಆಮೇಲೆ ಹೋಗಿ ಗೇಟ್ ತೆಗಿಯೋ ಅಷ್ಟರಲ್ಲಿ ಡ್ರೈವರ್ ಅಣ್ಣನೂ ಬಂದರು. ನಾವು ಬಂದು ಪೂಜೆ ಎಲ್ಲ ಮುಗಿಸಿ ಮಕ್ಕಳನ್ನೆಲ್ಲ ರೆಡಿ ಆದ್ರಾ ಅಂತ ಕೇಳಿದ್ವಿ. ಅವರೆಲ್ಲರದು ಪಾಪ ರೆಡಿ ಆಗಿತ್ತು. ಪ್ರೀತು ಒಂದೇ ಲಾಸ್ಟಲ್ಲಿ ರೆಡಿಯಾಗಿದ್ದು. ರಿಷಿ, ಭಾನು, ನಮ್ಮ ರಾಮು ಎಲ್ಲರೂ ರೆಡಿಯಾಗಿದ್ದರು. ಅಣ್ಣ ಅಮ್ಮ ಇಬ್ಬರು ಬಂದಿರಲಿಲ್ಲ ಅಷ್ಟೇ. ನಾವೆಲ್ಲರೂ ಹೋಗ್ತಾಯಿದ್ವಿ. ಅಂದರೆ ಮಕ್ಕಳು ಯಾವತ್ತೂ ಜೊತೆಯಲ್ಲಿ ಎಲ್ಲಾದರೂ ಹೋಗಬೇಕು ಅಂದರೆ ದೂರ ಬೆಟ್ಟಕ್ಕೆ ಹೋಗಬೇಕು ಅಂತ ಫಸ್ಟೇ ಅಂದ್ಕೊಂಡಿದ್ವಿ. ಹಾಗಾಗಿ ಮಕ್ಕಳನ್ನು ಬರೋದಕ್ಕೂ ಸ್ವಲ್ಪ ಲೇಟ್ ಆಗ್ತಲ್ಲ, ಹಾಗೆ ಬಾಗಿಲಲ್ಲೆಲ್ಲ ದೀಪ ಎಲ್ಲ ಹಚ್ಚಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಅದಕ್ಕೆ ನಾನು ಪೂಜೆ ಮುಗಿಸೋ ಅಷ್ಟರಲ್ಲಿ ಮಕ್ಕಳು ಎಲ್ಲರೂ ರೆಡಿ ಆಗಿಬಿಟ್ಟು ಬಂದರು. ಏನೋ ಒಂಥರ ಖುಷಿ ಇತ್ತು. ಬೆಟ್ಟ ಹತ್ತೋದು ಹೇಗಿರುತ್ತೋ ಏನೋ ಅನ್ನೋದು ಒಂಥರ ಹೊಸ್ದಾಗಿ ಬೇರೆ ನಾವು ಹೋಗ್ತಾ ಇದ್ದಿದ್ದು. ಇದೇ ಫಸ್ಟ್ ಟೈಮು ಬೆಟ್ಟ ಹತ್ತೋದಕ್ಕೆ ಅಂತ ಹೇಳಿ. ಯಾವಾಗಾದರೂ ಮಾಘ ಮಾಸ ಟೈಮಲ್ಲಿ ಮಾತ್ರ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಿದ್ದು. ಆದರೆ ಆಷಾಢ ಮಾಸದಲ್ಲಿ ಇದೇ ಫಸ್ಟ್ ಟೈಮ್ ನಾವು ಹೋಗ್ತಾ ಇರೋದು. ಪ್ರೀತು ಆಯ್ತಮ್ಮ ಆಯಿತು, ನಂದು ಬೇಗನೆ ರೆಡಿ ಆಗ್ತೀನಿ ಅಂತ ಹೇಳ್ತಾ ಇತ್ತು. ಸರಿ ಅಂತ ಹೇಳಿ ಪಾಪ ಎಲ್ಲರೂ ರೆಡಿಯಾಗಿದ್ದರು. ಆದರೆ ಪ್ರೀತು ಒಂದೇ ಲಾಸ್ಟು. ಪಾಪ ಅದು ಸುಸ್ತು ಬೇರೆ ಆಗಿರುತ್ತಲ್ಲ ಆಫೀಸ್ಗೆ ಹೋಗಿ ಬಂದು. ಸ್ಯಾಟರ್ಡೆ ಸಂಡೇ ಅಷ್ಟೇ ಅದಕ್ಕೆ. ಅದು ಈ ಸ್ಯಾಟರ್ಡೆ ಆಫೀಸ್ಗೆ ಬೇರೆ ಹೋಗಿ ಬಂದಿರೋದ್ರಿಂದ ಸಂಡೇ ಅದು ಎದ್ದು ಹೋಗೋದಕ್ಕೂ ಆಗ್ತಾ ಇರಲಿಲ್ಲ. ಟೈಮ್ ಆಗೋಯ್ತು ಬಾ ಅಮ್ಮ ಅಂತ ಅದಕ್ಕೆ ಕರಿತಾ ಇದ್ದದಕ್ಕೆ ಸರಿ ಅಮ್ಮ ಆಯಿತು ಅಂತ ಹೇಳಿ ಬಂದು ಆಮೇಲೆ ಎಲ್ಲರೂ ಹೊರಡೋಣ ಅಂತ ಹೇಳಿ ಅಮ್ಮನಿಗೆ ಬಾಯಿ ಹೇಳಿ, ಅಣ್ಣ ಅಂತೂ ಪಾಪ ಮಲಗಿದ್ರು, ಅಲ್ಲೇ ಹೋಗ್ಬಿಟ್ಟು ಎಲ್ಲರೂ ಹೇಳ್ಬಿಟ್ಟು ಬಂದ್ವಿ. ಆಮೇಲೆ ಅಮ್ಮನಿಗೆ ಬಾಗಿಲು ಹಾಕ್ಕೊಂಡು ಹೋಗು ಒಳಗಡೆ ಹುಷಾರು ಅಂತೆಲ್ಲ ಹೇಳಿ ನಾವು ಹೊರಟ್ವಿ. ಹೋಗೋ ಅಷ್ಟರಲ್ಲಿ ನಾವು ಡ್ರೈವರ್ ಅಣ್ಣನ ಕೇಳಿದ್ವಿ ಎಷ್ಟು ಅವರ್ ಬೇಕು ಅಂತ. ಇವಾಗೇನು ಹೈವೇ ಆಗಿದೆಯಲ್ಲ ಮೈಸೂರು ರೋಡು, ಬೇಗನೆ ಹೋಗ್ಬೋದು, 1.5 ಅವರ್ 2 ಅವರ್ಗೆಲ್ಲ ಹೋಗ್ತೀರಿ, ಟ್ರಾಫಿಕ್ಕು ಏನೂ ಇರಲ್ಲ ಅಂತ ಅಣ್ಣ ಹೇಳ್ತಾಯಿದ್ರು. ಸರಿ ನೋಡೋಣ ಅಂದರೆ ಈ ಅಣ್ಣ ಇದೇ ಫಸ್ಟ್ ಟೈಮ್ ನಮಗೆ ಡ್ರೈವರ್ ಅಣ್ಣ ಆಗಿ ಬಂದಿದ್ದು. ಬೇರೆ ಇನ್ನೊಬ್ಬರು ಅಣ್ಣ ಬರ್ತಾಯಿದ್ರು, ಅವ್ರದ್ದು ಮನೆ ದೇವ್ರ ಪೂಜೆ ಅಂತ ಹೇಳಿ ಈ ಅಣ್ಣನ ಕಳಿಸಿದ್ರು. ಪಾಪ ಹೇಗೋ ಏನೋ ಈ ಅಣ್ಣನೂ ಮಾತಾಡಲ್ವಾ ಹೇಗೆ ಅಂತ ನಮಗೂ ಒಂದು ಡೌಟ್ ಇತ್ತು. ಆಮೇಲೆ ನೋಡಿದ್ರೆ ಪಾಪ ನಾವು ಹೇಗೆ ಹೋದ್ವಿ ಅಂತಲೇ ನಮ್ಗೆ ಗೊತ್ತಾಗಿಲ್ಲ. ಸುಮ್ಮನೆ ನಾವು ಒಂದು ಸ್ವಲ್ಪ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ, ನಿದ್ದೆ ಎಲ್ಲ ಮಾಡಬಾರ್ದು, ನಿದ್ದೆ ಮಾಡಿ ಮತ್ತೆ ಬೆಟ್ಟ ಹತ್ತೋದೆಲ್ಲ ಬೇಡ ಅಂತ ಎಲ್ಲ ಅಂದ್ಕೊಂಡು ಹೋದ್ವಿ. ಎಷ್ಟು ಬೇಗ ಕರ್ಕೊಂಡು ಹೋದ್ರು ಅಂತಂದರೆ ನಮಗದು ಪಾಪ ಅಣ್ಣನಿಗೂ ಗೊತ್ತಾಗಿಲ್ಲ. ನಂಜನಗೂಡು ಸೈಡಿಂದ ಬಂದು ಬೆಟ್ಟ ಹತ್ಬೇಕಂತೆ, ಮೊದಲನೇ ಬೆಟ್ಟ. ಅದು ನಮ್ಗೆ ಗೊತ್ತಿರಲಿಲ್ಲ. ಆ ಅಣ್ಣ ಇನ್ನೊಂದು ಸೈಡಿಂದ ಕರ್ಕೊಂಡು ಇಲ್ಲ ಹೋಗಬೇಕು ಅಂತ ಹೇಳಿದ್ರು. ಅವ್ರು ಯಾರನ್ನೋ ಕೇಳಿದ್ರು, ಹಿಂಗೆ ಒಳಗಡೆ ಹೋಗಿ ಅಲ್ಲಿ ಹೋಗಬೇಕು ಬೆಟ್ಟ ಅದಕ್ಕೆ ಒಂದು 2-3 ಕಿಲೋಮೀಟ್ರ್ ಐತೆ. ನಾವು ಹೋಗ್ತಾನೇ ಇದ್ದೀರಿ ನಮ್ಗೆ ಸಿಗ್ತಾನೆ ಇಲ್ಲ ಬೆಟ್ಟ ಹತ್ತೋದಕ್ಕೆ ಎಲ್ಲಿ ಅಂತ. ಆಮೇಲೆ ಎಲ್ಲೋ ಒಬ್ಬೊಬ್ಬರು ವಾಕ್ ಹೋಗೋದಕ್ಕೆ ಬರ್ತಾಯಿದ್ರು. ಆಮೇಲೆ ಅವ್ರನ್ನ ಕೇಳಿದಕ್ಕೆ ಇನ್ನೂ ನೀವು 30 ನಿಮಿಷ ಹೋಗಬೇಕು ಅಂತ ಹೇಳಿದ್ರು. ಅವಾಗ ನೋಡಿದ್ರೆ ಟೈಮ್ ಆಗಲೇ 5:10 ಆಗೋಗಿತ್ತು. ಇನ್ನೂ 30 ನಿಮಿಷ ಹೋಗ್ಬೇಕು, ಅಷ್ಟೊಂದು ದೂರ ಇದೆಯಾ ಅಂದ್ಕೊಂಡು ಇನ್ನೂ 1.5 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗ್ಬೇಕಮ್ಮ ಅಂತ ಹೇಳಿದ್ರು. ನಮಗೆ ಕತ್ಲು ಬೇರೆ, ಯಾವ್ದಾರ ಪ್ರಾಣಿ ಬಂದು ನಮ್ದು ಎಳ್ಕೊಂಡೋದ್ರೂ ಅಲ್ಲಿ ಕೇಳೋರು ಯಾರೂ ಇಲ್ಲ ಅಂತಲೇ ಅನಿಸ್ತಾ ಇತ್ತು. ಆದರೆ ಪಾಪ ಡ್ರೈವರನ್ನ ಅಷ್ಟರಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಯಾವುದೋ ಒಂದು ಗಾಡಿ ಬಂತು. ಆ ಗಾಡಿನಲ್ಲಿ ಆ ಅಣ್ಣ ನಮ್ಮ ಜೊತೆನೇ ನಮ್ಮ ಹಿಂದೆನೇ ಬಂದಿದ್ದಾರೆ. ನಮ್ಗೆ ಗೊತ್ತೇ ಆಗಿಲ್ಲ ಅಣ್ಣ ನಮ್ಮ ಹಿಂದೆ ಬಂದೇ ಇರೋದು. ಆಮೇಲೆ ಬಂದು ಅಕ್ಕ ಬರೀ ನೀವೇ ಹೋಗ್ತಾ ಇದ್ರಲ್ಲ ಅದಕ್ಕೆ ಅಕ್ಕ ಅಂತ ಹೇಳಿದ್ರು. ನಮ್ಗೆ ಅವಕ್ಕೂ ನಮ್ಮ ಒಡೋಟ್ಟು ಅಣ್ಣ ತಮ್ಮನ ಥರನೇ ಅನಿಸ್ಬಿಡ್ತು ಪಾಪ ಅಣ್ಣ ಅಲ್ಲಿ ಬಂದಿದ್ದು. ನಾವು ಇದಕ್ಕೆ ಹೋಗಿದ್ವಿ. ಅವಾಗ ಅಲ್ಲಿ ಹೋಗಿ ನೋಡಿದ್ರೆ ಅರ್ಧ ಮೆಟ್ಲು ಆಗೋಗಿದೆ, 400 ಮೆಟ್ಲು ಅಷ್ಟೇ ಇರೋದು, ಇಲ್ಲಿಂದನೇ ಹೋಗಬೇಕು ಅಂತ ಹೇಳಿದ್ರು. ನಾವು ಹಿಂಗೆ ಕೆಳಗಡೆ ಇಳಿದ್ವಿ ಮತ್ತೆ ಹತ್ಬೇಕಾ ಅಂತ ಕೇಳಿದ್ವಿ. ಅವರು ಹೇಳಿದ್ರು ಇಲ್ಲ, ನೀವು ಇಲ್ಲಿ ಅಲ್ಲಿಂದ ನಡ್ಕೊಂಬಂದಿದ್ದೀರಲ್ಲ, ಇವಾಗ ನಿಮ್ಗೆ ಗೊತ್ತಾಗಿಲ್ಲ ಅಲ್ವಾ, ನೀವು ಇಲ್ಲಿ ಕೈ ಮುಕ್ಕೊಂಡು ಅಮ್ಮನಿಗೆ ಮೊದಲನೇ ಅರ್ಶಿನ ಕುಂಕುಮ ಇಟ್ಬಿಟ್ಟು ಕೈ ಮುಕ್ಕೊಂಡು ಇಲ್ಲಿಂದನೇ ಹೋಗಿ, ಮತ್ತೆ ಕೆಳಗಡೆ ಇಳಿದು ಮೇಲೆ ಕತ್ತಬೇಡಿ ಅಂತ ಅಲ್ಲಿದ್ದು. ಅಂದರೆ ಅಲ್ಲಿ ಜ್ಯೂಸು ಮತ್ತು ವಾಟ್ರ್ ಬಾಟ್ಲು ಫ್ರೂಟ್ಸ್ ಎಲ್ಲ ಮಾರ್ತಾಯಿದ್ರಲ್ಲ ಅವ್ರು ಹೇಳಿದ್ರು. ಮತ್ತು ಇಳಿದು ಹತ್ತಕ್ಕೇನು ಹೋಗಬೇಡಿ, ಇವಾಗ ಹೀಗೇ ಹೋಗಿ ಪರವಾಗಿಲ್ಲ ಅಂತ ಹೇಳಿದ್ರು. ಇನ್ನೊಂದು ಸಾರಿ ಬಂದಾಗ ಬೇಕಾದರೆ ಆ ಕಡೆ ನಂಜನಗೂಡು ಸೈಡಿಂದ ಬರಬೇಕಕ್ಕ ಅಂತ ಹೇಳಿದ್ರು. ಹೌದಾ, ನಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿ ನಾವು ಅಂದರೆ 408 ಮೆಟ್ಲಿತ್ತು, ಅಲ್ಲಿಂದನೇ ಹೋಗಬೇಕು ಅಂತ ಹೇಳಿ ಅವ್ರು ಹೇಳಿದ್ಮೇಲೆ ಮತ್ತಿನ್ನೇನು ಮಾಡೋದಕ್ಕಾಗಲ್ವಲ್ಲ ಅಂದ್ಬಿಟ್ಟು ಅಲ್ಲಿ ತುಂಬ ಜನ ಬರ್ತಾಯಿದ್ರು. ಅವ್ರನ್ನೆಲ್ಲರನ್ನೂ ಕೇಳಿದ್ವಿ. ನಮಗೂ ಒಂದು ಸ್ವಲ್ಪ ಅನ್ಮನ್ಸಿತ್ತು, ಹೇಗೆ ನಾವು ಬೆಟ್ಟ ಹತ್ತಬೇಕು ಅಂತ ಬಂದ್ಬಿಟ್ಟು ಅರ್ಧದಿಂದ ಹೇಗೆ ಹೋಗೋದು ಅನ್ನೋದೊಂದು ಭಯನೂ ಇತ್ತು. ಅಲ್ಲಿರೋರ್ನೆಲ್ಲರನ್ನೂ ಕೇಳಿದ್ವಿ. ಸ್ವಲ್ಪ ವಯಸ್ಸಾದವರು ಬರ್ತಾಯಿದ್ರು. ಅವ್ರನ್ನ ಕೇಳಿದಕ್ಕೆ ಇಲ್ಲಮ್ಮ ಏನೂ ಆಗೋಲ್ಲ, ಹೋಗಿ ಮತ್ತೆ ಇಳಿದು ಹತ್ತಕ್ಕೇನು ಹೋಗಬೇಡಿ, ನೀವು ಅಲ್ಲಿಂದ ನಡ್ಕೊಂಬಂದಿದ್ದೀರಲ್ಲ
ಇವಾಗ 3 ಕಿಲೋಮೀಟ್ರು ಅಲ್ಲಿಂದ ಬಂದಿದ್ದೀರಲ್ವ, ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಏನು ಮಾಡೋದಕ್ಕಾಗಲ್ಲ, ಎಲ್ಲ ದೇವ್ರ ಇಚ್ಛೆ, ಹೋಗಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಇಲ್ಲಿಂದನೇ ಹೋಗೋಣ ಅಂತ ಹೇಳಿ ಮಕ್ಳಿಗೆಲ್ಲರಿಗೂ ಅವ್ರಿಗೆ ಒಂದೊಂದು ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಅವ್ರಿಗೆ ಕೊಟ್ಟು, ನಾನು ಅದಕ್ಕೆ ಒಂದೇ ತಟ್ಟೆಯಲ್ಲಿ ಇಟ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಅದಕ್ಕೆ ಸ್ವಲ್ಪ ಕಾಲು ನೋವು ಇರೋದ್ರಿಂದನೂ ಪಾಪ ಅಷ್ಟು ದೂರ ಬೇರೆ ನಡೆದಿದ್ರಲ್ವ, ಹಾಗಾಗಿ ಇನ್ನು ಅದಕ್ಕೇನು ಬಿಟ್ಟು ಹೋಗೋದಕ್ಕಾಗಲ್ಲ ಅಂತ ಹೇಳಿ ಮಕ್ಕಳನ್ನ ಇವ್ರು 4 ಜನನು, ಭಾನು, ಪ್ರೀತು, ರಿಷಿ ಮತ್ತು ರಾಮನ್ನ 4 ಜನನೂ ಕಳಿಸ್ಬಿಟ್ವಿ. ನೀವು ಇಟ್ಕೊಂಡು ಹೋಗ್ತಾ ಮೇಲ್ಗಡೆ ಇರಲಿ, ನಾವು ಬರ್ತೀವಿ, ನಾನು ಬೊಬ್ಬನ ಕರ್ಕೊಂಬರ್ತೀವಿ ಅಂತ. ನಾವು ಆಗಲೇ ಬಸವಣ್ಣನ ಹತ್ರ ಬರೋ ಫುಲ್ ಮೇಲ್ಗಡೆ ಹೊರಟ್ಬಿಟ್ಟಿದ್ರು ಮಕ್ಕಳು. ನಾವಿಲ್ಲಿ ಬಸವಣ್ಣನ ಹತ್ರ ಬಂದು ಇಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇಲ್ಲಿ ಮಂಗಳಾರತಿ ತೊಗೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬಂದ್ವಿ. ಆದರೆ ಪಾಪ ಅಣ್ಣ ನಮ್ಮ ಹಿಂದೆನೇ ಇದ್ದರು, ಅದಕ್ಕೆ ಬೇರೆ ಕಾಲು ನೋವು ಇತ್ತಲ್ಲ, ಹಾಗಾಗಿ ಫಸ್ಟೇ ಅವ್ರಿಗೆ ಹುಷಾರು ಬೇರೆ ಇರಲಿಲ್ಲ ಅಂಥದ್ರಲ್ಲಿ ಅಲ್ಲಿ ನಡ್ಕೊಂಡು ಬಂದು ಇಲ್ಲಿ ಬೆಟ್ಟ ಹತ್ತೋದು ನಾವು ಹೇಳಿದ್ವಿ ಬೇಡ ಅಂತ. ಆದರೂ ಅದಕ್ಕೆ ನಮ್ಮ ಮಾತು ಕೇಳೇ ಇಲ್ಲ. ಇಲ್ಲ ನಾನು ಬೆಟ್ಟ ಹತ್ತೀನಿ ಹೋಗೋಣ ಅಂತಲೇ ಅದಕ್ಕೇ ಫೋರ್ಸ್ ಮಾಡಿದ್ದು. ಮಕ್ಕಳೆಲ್ಲರೂ ಹೇಳಿದ್ರು, ಮಮ್ಮಿ ನಿನ್ನಿಂದ ಆಗಲ್ಲ, ಬೇಡ ಬಿಡು, ಮಾಮೂಲಿನೇ ನಾವು ಹಾಗೆ ದರ್ಶನಕ್ಕೆ ಹೋಗೋಣ ಅಂದಕ್ಕೆ. ಇಲ್ಲ ಬಾ ಬಂದ್ರಿ ಪಾಪ ಬೆಟ್ಟ ಹತ್ತೋಣ, ನನ್ನಿಂದ ನೀವೆಲ್ಲರೂ ಇದು ಮಾಡೋದು ಬೇಡ ಅಂತಲೇ ಹೇಳಿದ್ರು. ನಾವು ಇದೊಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮ್ ನಾವು ಬಂದಿದ್ದು ಬೆಟ್ಟ ಹತ್ತೋದಕ್ಕೆ. ಆರೂವರೆ ಅಷ್ಟರಲ್ಲಿ ಬೆಟ್ಟ ಅಂತೂ ಹತ್ತಿದ್ವಿ. ಅಲ್ಲಿ ಬಂದು ನೋಡಿದ್ರೆ ಎಲ್ಲಿ ಹೋಗಬೇಕು, ಯಾವ ಕಡೆಯಿಂದ ಹೋಗಬೇಕು ಅಂತ ನಮ್ಗೆ ಗೊತ್ತಾಗಿಲ್ಲ. ಆಮೇಲೆ ಅಲ್ಲಿರೋರ್ನ ಕೇಳಿದ್ವಿ ಯಾವ ಕಡೆಯಿಂದ ಹೋಗಬೇಕು ಅಂತ. ಇಲ್ಲಿಂದನೇ ಹೋಗಬೇಕು ಅಂತ ಹೇಳಿದ್ರು. ಬೆಟ್ಟ ಹತ್ತಿ ಬರೋರು ಬೇಗನೆ ದರ್ಶನ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿರೋ ಪೊಲೀಸ್ನೋಗಿ ಕೇಳಿದ್ವಿ, ಅಂದರೆ ತುಂಬ ಜನ ನಿಂತಿದ್ದರು. ಅಲ್ಲಿ ಹೋಗ್ಬಿಟ್ಟು ನಾವು ಕ್ಯೂನಲ್ಲಿ ನಿಂತ್ಕೊಂಡು ಅಲ್ಲಿರೋರ್ನ ಕೇಳಿದ್ವಿ ಎಷ್ಟು ಗಂಟೆಗೆ ದರ್ಶನ ಆಗುತ್ತೆ ಅಂತ. 7:15 ಗೇಟ್ ಓಪನ್ ಆಗೋದು, ನಿಮ್ಗೆ 8 ಗಂಟೆಗೆಲ್ಲ ದರ್ಶನ ಆಗುತ್ತೆ, 8 ಗಂಟೆಗೆಲ್ಲ ಹೊರಗಡೆ ಬಂದುಬಿಡ್ತೀರಾ ಅಂತಂದರು. ನಾನು 7:15 ಗೇಟ್ ಓಪನ್ ಮಾಡಿ 8 ಗಂಟೆ ಅಷ್ಟರಲ್ಲಿ ದರ್ಶನ ಆಗುತ್ತಾ, ಅರ್ಧ ಅವರಲ್ಲೆಲ್ಲ ನಾವು ಅಂದರೆ ಅಷ್ಟು ಹತ್ರ ಇದ್ದೀವ ನಾವು, ಅಷ್ಟು ಬೇಗ ದರ್ಶನ ಆಗುತ್ತಾ ಅಂತ ಅಂದ್ಕೊಂಡ್ವಿ. ನೋಡೋಣ ಅಂತ ಅಂದ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ನಿಂತು ಸಾಕಾಯ್ತು. 8 ಗಂಟೆ ಆದರೂ ಅಲ್ಲೇ ನಿಂತಿದ್ವಿ, ನಾವು ದರ್ಶನನೂ ಮಾಡಿಲ್ಲ, ಏನೂ ಇಲ್ಲ. 8 ಗಂಟೆ ತನಕ ಅಲ್ಲೇ ನಿಂತ್ಕೊಂಡಿದ್ವಿ. ಆಮೇಲೆ ಆ ಪೊಲೀಸು ಅಲ್ಲಿ ಕಾಣಿಸೇ ಇಲ್ಲ ನಮಗೆ, ಎಲ್ಲೋದ್ರು ಅಂತ ಹೇಳಿ. ತುಂಬ ರಶ್ ಇದ್ದರು ಜನ ಅಂತೂ. ಅಲ್ಲಿ ಇವಾಗ ಒಂದು ವೆಹಿಕಲ್ ಬೇರೆ ಬಿಡ್ತಾ ಇರಲಿಲ್ವಲ್ಲ, ಹಾಗಾಗಿ ಎಲ್ಲನೂ ಬೆಟ್ಟದ ಮೇಲೆ ಅಲ್ಲಿರೋ ಬಸ್ಗಳಲ್ಲೇ ಬರಬೇಕಾಗಿತ್ತು. ಮತ್ತು ಐರಾವತ ಬಸ್ ಬಿಟ್ಟಿದ್ದಾರೆ, ಅದರಲ್ಲಿ 2,000 ಕೊಟ್ಟರೆ ಒಬ್ರಿಗೆ 2,000 ಅಂತೆ. ಅಂದರೆ ಅವರೇ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಮತ್ತು ಅದೇ ಬಸ್ಸಿನಲ್ಲಿ ಕೆಳಗಡೆ ಬಿಡ್ತಾಯಿದ್ರು. ಆ ಥರ ಇತ್ತಂತೆ. ನಮ್ಗೆ ಅದು ಯಾವುದೂ ಗೊತ್ತಿರಲಿಲ್ಲ, ನಾವು ಬೆಟ್ಟ ಹತ್ಬೇಕು ಅನ್ನೋದು ಒಂದೇ ನಮಗಿದ್ದಿದ್ದು. ಆಮೇಲೆ ಇಲ್ಲಿ ಬಂದರೆ 8 ಗಂಟೆ ಆಯಿತು, 8:15 ಆಯಿತು, 9 ಗಂಟೆ ಆಯಿತು. ನಾವು ನೋಡಿದ್ರೆ ಅಲ್ಲೇ ನಿಂತಿದ್ದೀವಿ, ಬಿಟ್ಟೇ ಇಲ್ಲ, ಅಷ್ಟು ರಶ್ ಇದ್ದರು ಜನ ಅಂತೂ. ಆಮೇಲೆ ಸರಿ ನೋಡೋಣ ಎಷ್ಟು ಗಂಟೆಗೆ ಆಗುತ್ತೋ ಅಷ್ಟು ಗಂಟೆಗೆ ಹೋಗೋಣ ಅಂತ ಹೇಳಿ ಕ್ಯೂನಲ್ಲಿ ನಿಂತಿರ್ಬೇಕಾದ್ರೆ ಸ್ವಲ್ಪ ಕುತ್ಕೊಂಡು ಹೋದ್ವಿ. ಅಂದರೆ ತುಂಬಾ ರಶ್ ಇದ್ರಲ್ವ, ಮಕ್ಕಳು ಇರೋರಂತೂ ಪಾಪ ಮಕ್ಕಳಂತೂ ಅಳ್ತಾನೆ ಇದ್ದು. ಕೆಲವೊಂದೊಂದು ಮಕ್ಕಳು ಆಟಗಳಾಡ್ತಾಯಿದ್ರು, ಇನ್ನು ಕೆಲವೊಂದೊಂದು ಮಕ್ಕಳು ನಿದ್ದೆ ಮಾಡ್ತಾಯಿದ್ರು. ನಾವು ಬರಿಗೈಯಲ್ಲಿ ಹೋಗಿ ನಮಗೆ ಹಿಂಗೆ ಅನಿಸಿದ್ರೆ ಪಾಪ ಮಕ್ಕಳು ಎತ್ಕೊಂಡಿರೋರು ನೋಡಿ ನಮ್ಗೆ ಪಾಪ ಅಂತ ಅನ್ನಿಸ್ತು. ಅಂತೂ ಇಂತೂ ಒಳಗಡೆ ಬಂದ್ವಿ. ಒಳಗಡೆ ಬಂದು 1 ಅವರ್ ವೆಯ್ಟ್ ಮಾಡಿದ್ವಿ. ಕರೆಕ್ಟಾಗಿ ನಮ್ಗೆ 10:10ಕ್ಕೆ ದರ್ಶನ ಆಯಿತು. 10:10ಕ್ಕೆ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಿದ್ದು. ಅಲ್ಲಿ ತನಕನೂ ಸಖತ್ ಕ್ಯೂನಲ್ಲಿದ್ದರು. ಅಂದರೆ ಬಸ್ಸಿಗೆ ಬರ್ತಾ ಇದ್ದವ್ರನ್ನೂ ಅವ್ರನ್ನ ಸ್ವಲ್ಪ ಜನ ಬಿಡೋರು, ನಮ್ಮನ್ನು ಸ್ವಲ್ಪ ಜನ ಬಿಡೋರು. ಹಾಗಾಗಿ ನಮ್ಮದು ಲೇಟ್ ಆಗ್ತಾಯಿತ್ತು. ಅಂತೂ ಇಂತೂ ಮುಂದೆಗಡೆ ಬಂದ್ವಿ. ಇಲ್ಲಿ ವೀಡಿಯೋ ಮಾಡ್ಕೋಬೇಕಾದ್ರೆ ಮೇಲೆ ದರ್ಶನ ಮುಗಿಸ್ಕೊಂಡು ಬಂದು ಹೊರಗಡೆಯಿಂದ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಅಂದ್ಕೊಂಡೆ. ನೋಡಿದ್ರೆ ಅಲ್ಲಿ ನಮಗೆ ಗೊತ್ತಿರಲಿಲ್ಲ,
ಅಂದರೆ ಅಲ್ಲಿ ವೀಡಿಯೋ ಮಾಡ್ಕೋಬೇಕಾದ್ರೆ ಪಾಪ ಅವರೇ ಪುರೋಹಿತರು ಹೇಳ್ತಾ ಇದ್ರು, ಮೊಬೈಲ್ ಇದ್ದರೆ ಏಕಾಗ್ರತೆ ಇರಲ್ಲ, ದೇವ್ರು ನೋಡೋದಕ್ಕಾಗಲ್ಲ, ಯಾಕಂದರೆ ನಿಮ್ಮ ಮನಸ್ಸು ಕಣ್ಣು ಎಲ್ಲ ಮೊಬೈಲ್ ಮೇಲೆ ಇರುತ್ತೆ, ಅಷ್ಟು ದೂರದಿಂದ ಬಂದಿರ್ತೀರ ಅಲ್ವಾ, ಮೊಬೈಲ್ ನೋಡಬೇಡಿ, ಅಮ್ಮನ ನೋಡಿ. ಇದೆಲ್ಲ ಇನ್ಸ್ಟಾಗ್ರಾಮಲ್ಲೇ ಪ್ರತಿಯೊಂದು ಫೋಟೋ ವೀಡಿಯೋಸ್ ಎಲ್ಲ ಬಿಟ್ಟಿರ್ತಾರೆ, ನಿಮ್ಗೆ ವೀಡಿಯೋ ಬೇಕು ಫೋಟೋ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲೇ ತಗೊಳ್ಳಿ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಆಮೇಲೆ ಹೌದಾ ಅಂದರೆ ನನಗೂ ಗೊತ್ತಿತ್ತು, ನಾನು ಅಷ್ಟು ದೂರ ಬಂದಿದ್ದಿಲ್ಲ ಅಂತ ಅಂದ್ಬಿಟ್ಟು ನಾವು ಅಂದರೆ ತುಂಬ ಜನ ಮಾಡ್ತಾಯಿದ್ರು ವೀಡಿಯೋಸು. ನಾನು ಆದರೂ ಅವ್ರಿಗೆ ಹೇಳ್ತಾ ಇದ್ದೆ, ಆಮೇಲೆ ಏನು ಕಾಣುತ್ತೆ ಅಂತ ವೀಡಿಯೋ ಮಾಡಿದ್ರಾ ಅಂತ. ಸುಮ್ಮನೆ ಡೆಕೋರೇಷನ್ ಒಂದು ಇದು ಫ್ರೈಡೇ ಡೆಕೋರೇಷನ್ ಮಾಡಿದ್ದಿದ್ದು. ಆಮೇಲೆ ಹೌದಾ ಅಂತ ಹೇಳಿ ನಾನು ಸ್ವಲ್ಪ ಅಲ್ಲಿ ವೀಡಿಯೋ ಮಾಡಿದೆ. ಅಂದರೆ ಒಳಗಡೆ ಹೋದರೆ ಅಲ್ಲಿ ಫೋನು ಯೂಸ್ ಮಾಡೋಂಗಿಲ್ಲ ಅಂತ ಗೊತ್ತಿತ್ತು. ಅದೇ ಒಂದು ಟೈಮಲ್ಲಿ ಒಂದಿಬ್ಬರು ವೀಡಿಯೋ ಮಾಡ್ತಾ ಇರಬೇಕಾದ್ರೆ ಅಮ್ಮನ ದರ್ಶನ ಅಂತೂ ತುಂಬ ಚೆನ್ನಾಗೇ ಮಾಡ್ಕೊಂಬಿಟ್ವಿ ನಾವು. ಅವ್ರ ಹತ್ರ ಎಲ್ಲ ಫೋನ್ ಇಸ್ಕೊಂಡು ಆ ವೀಡಿಯೋ ಎಲ್ಲ ಡಿಲೀಟ್ ಮಾಡ್ತಾ ಇದ್ದಿದ್ದ ಟೈಮಲ್ಲಿ ನಮ್ಗೆ ಸ್ವಲ್ಪ ತಡೆ ಮಾಡಿದರು, ಅವ್ರ ಫೋನ್ಗಳು ಇಸ್ಕೊಳ್ಳೋ ತನಕ ಮತ್ತು ವೀಡಿಯೋಗಳೆಲ್ಲ ಡಿಲೀಟ್ ಮಾಡೋ ತನಕ. ದರ್ಶನ ಮಾತ್ರ ಅಷ್ಟು ದೂರ ಬಂದಿದ್ದಕ್ಕೂ, ಅಷ್ಟು ಬೇಗ 3 ಗಂಟೆ ರಾತ್ರಿ ಮನೆ ಬಿಟ್ಟಿದ್ದು, ಬೆಟ್ಟ ಹತ್ಕೊಂಡು ಬಂದಿದ್ದು, ಆ ಕಾಡಲ್ಲಿ ಬಂದಿದ್ದು ಹೊಸ ಎಕ್ಸ್ಪೀರಿಯೆನ್ಸ್ ಆಯ್ತಲ್ಲ. ಇದರಲ್ಲಿ ನಮಗೆ ಇಲ್ಲಿ ಬಂದದ್ದಕ್ಕೂ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಏನೋ ಒಂಥರ ನೆಮ್ಮದಿ ಅನ್ನಿಸ್ತು. ಅಮ್ಮನ ನೋಡಿದ ತಕ್ಷಣವೇ ಕಣ್ಣಲ್ಲಿ ನೀರಂತೂ ತುಂಬೋಯಿತು. ಅಷ್ಟು ತೃಪ್ತಿ ಅಂತ ಹೇಳ್ಬೋದು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆಮೇಲೆ ಅಲ್ಲೆಲ್ಲರೂ ಪಾಪ ಒಬ್ಬೊಬ್ಬರು ವೀಡಿಯೋ ಮಾಡ್ಕೊಳ್ಳೋದ್ರಲ್ಲೆಲ್ಲ ಇದು ಮಾಡ್ತಾಯಿದ್ರಲ್ಲ. ನಾನು ಆಮೇಲೆ ನಾವು ಅಂದರೆ ಯಾವುದೇ ಒಂದು ದೇವಸ್ಥಾನದ ಒಳಗಡೆ ಅಂದರೆ ನಾವು ಫ್ರೀಯಾಗಿ ಮನೆ ದೇವ್ರುಗಳ್ಗೆ ಯಾವುದಾದ್ರೂ ಹೋದಾಗ ಅಷ್ಟೇ ನಾವು ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋದು. ನಮ್ಮ ಮನೆ ದೇವ್ರುಗಳ್ಗೆ ಹೋದಾಗ ಅಲ್ಲಿ ಆರಾಮ್ಸೆ ನಾವು ವೀಡಿಯೋ ಮಾಡ್ಕೊಬೋದಲ್ಲ. ಅಂದರೆ ಈ ಥರ ನಾವು ಹೋದಾಗಂತೂ ವೀಡಿಯೋಗಳು ಮಾಡೋದಕ್ಕಾಗಲ್ಲ, ಅಲ್ಲಿ ಫಸ್ಟೇ ಹೇಳ್ಬಿಟ್ಟಿರ್ತಾರೆ, ಹಾಕಿರ್ತಾರಲ್ಲ ವೀಡಿಯೋ ಎಲ್ಲ ಮಾಡೋ ಹಾಗಿಲ್ಲ ಅಂತ. ಅಂದರೆ ನಾವು ಗರ್ಭಗುಡಿ ಹತ್ರ ಇನ್ನು ಹಿಂದಕ್ಕೆ ಒಳಗಡೆ ಹೋಗೋ ತನಕನೂ ವೀಡಿಯೋ ಮಾಡ್ಕೊಂಡ್ರೆ ಪಾಪ ಅವ್ರು ಪೊಲೀಸರು ಏನೂ ಹೇಳ್ತಾ ಇರಲಿಲ್ಲ. ಅದನ್ನು ಒಳಗಡೆ ಹೋದಾಗ ವೀಡಿಯೋ ಮಾಡ್ಕೊಂಡಿದ್ವಿ, ಅದನ್ನೆಲ್ಲ ತೆಗ್ದು ಇದು ಮಾಡ್ತಾಯಿದ್ರು. ಏನು ನುಗ್ಗಂತೂ ಜನಸಾಗರ ಅಂತಲೇ ಹೇಳ್ಬೋದು, ಅಷ್ಟು ಜನ ತುಂಬಿದ್ರು. ಮಾವಿನಕಾಯಿ ಕೆಲವೊಂದೊಂದೆಲ್ಲ ಬಿದ್ದೋಗ್ಬಿಟ್ಟಿತ್ತು. ನಮ್ಮಲ್ಲಿ ಮೇಲ್ಗಡೆ ಎಲ್ಲ ಹಾಕಿದ್ದು ಡೆಕೋರೇಷನ್ಗೆ ಹಾಕಿದ್ರಲ್ಲ ಮಾವಿನಕಾಯ್ದು, ಅದರದ್ದು ನೋಡ್ಬಿಟ್ಟು ನಮ್ಮ ಮೇಲೂ ಒಂದು ಮಾವಿನಕಾಯಿ ಬೀಳಬಾರ್ದು ಅಂತೆಲ್ಲ ಅನ್ಕೋತಾ ಇದ್ವಿ. ಲಕ್ಷ್ಮಿಗೆಲ್ಲ ನಮಸ್ಕಾರ ಮಾಡ್ಕೊಂಡಂತೂ ಇಂತೂ ಅಮ್ಮನ ದರ್ಶನ ಮಾಡ್ಕೊಂಡು ಮುಗಿಸ್ಕೊಂಡು ನಾವು ಹೋಗಿದ್ದಾಗೆ ಜಡ್ಜ್ ಯಾರೋ ಬಂದಿದ್ದರು. ಅವ್ರು ಬಂದಾಗ ಅವ್ರು ಒಂದು ಸ್ವಲ್ಪ ಸ್ಪೆಷಲ್ ಪೂಜೆ ಅಂತ ಇರುತ್ತಲ್ಲ, ಅವ್ರನ್ನ ಕರೆದಿದ್ದು ಮಾಡ್ಬೇಕಾದ್ರೆ ಅವಾಗೂ ಒಂದು 2 ನಿಮಿಷ ನಂಗೆ ಟೈಮ್ ಸಿಕ್ತು ಅಮ್ಮನ ನೋಡೋದಕ್ಕೆ. ಕಣ್ ತುಂಬಿಕೊಂಡೇ ಬಂದ್ವಿ. ಅಮ್ಮನಂತೂ ಈ ಸಾರಿ ಚಾಮುಂಡಿ ಬೆಟ್ಟದಲ್ಲಂತೂ ಅಷ್ಟು ರಶ್ಶಲ್ಲೂ ಅಷ್ಟು ಚೆನ್ನಾಗಿ ಅಮ್ಮನ ದರ್ಶನ ಆಯ್ತಲ್ಲ, ಅದೇ ಒಂಥರ ತೃಪ್ತಿ. ಇವರೇ ಜಡ್ಜು ಈ ಸೈಡ್ ಇದ್ದಾರೆ. ನಾನು ಫುಲ್ ಅವ್ರದ್ದು ವೀಡಿಯೋ ಮಾಡೋದಕ್ಕಾಗಿಲ್ಲ, ನಾನು ವೀಡಿಯೋ ಮಾಡ್ಕೊಂಡಿದ್ದೆ, ನಾನು ನೋಡಿಲ್ಲ. ಆಮೇಲೆ ನಾನು ನೋಡಿದ್ದು ಇವ್ರು ಬಂದಿದ್ದರು ಅಂತ ಹೇಳಿ ಅಲ್ಲಿ. ಆಮೇಲೆ ಡೋಲ್ ಬಾರಿಸೋರೆಲ್ಲರೂ ಇದ್ರಲ್ಲ, ಅವಾಗೇ ಎಲ್ಲ ಪೂಜೆ 7:15 ಅಂತೆ ಅಲಂಕಾರ ಎಲ್ಲ ಮುಗಿಯೋದು. ಅವ್ರು ಅದಕ್ಕೆ ನಮ್ಗೆ 7:15 ಅಲಂಕಾರ ಮುಗಿಯುತ್ತೆ, 7:15 ಗೇಟ್ ಓಪನ್ ಮಾಡ್ತೀರಿ, ನಿಮ್ಗೆ 8 ಗಂಟೆಗೆಲ್ಲ ದರ್ಶನ ಆಗುತ್ತೆ ಅಂದರು. ಅದೇ ತುಂಬ ರಶ್ ಇರೋದ್ರಿಂದ 10 ಗಂಟೆ ಹಾಗೇ ಹೋಯಿತು. ಅಂದರೆ ನಾವು ಆಗಲೇ ಭಾನು ಒಂದು ಸೈಡ್ ಹೊರ್ಟೋಗಿತ್ತು, ರಾಮು ಪ್ರೀತು ಅವರಿಬ್ಬರು ಒಂದು ಸೈಡ್ ಹೊರ್ಟೋಗಿದ್ರು, ರಿಷಿನೂ ಅಣ್ಣ ಡ್ರೈವರ್ ಅಣ್ಣ ಅವರೆಲ್ಲ ಒಂದು ಸೈಡ್ ಹೊರ್ಟೋಗಿದ್ರು, ನಾನು ಬೊಬ್ಬು ಒಂದು ಸೈಡು. ಒಬ್ಬೊಬ್ರು ಒಂದೊಂದು ದಿಕ್ಕಾಗಿ ಹೋಗಿದ್ವಿ. ಆದರೆ ನಾನು ಬೊಬ್ಬನ ಬಿಟ್ಟೆಲ್ಲೂ ಹೋಗಿರಲಿಲ್ಲ, ಬೊಬ್ಬು ಜೊತೆನೇ ಇದ್ದೆ. ಆಮೇಲೆ ದರ್ಶನ ಮುಗಿಸ್ಕೊಂಡು ಎಲ್ಲ ಹೊರಗಡೆ ಬಂದು ಮಕ್ಳುಗಳಿಗೆಲ್ಲ ಅದಕ್ಕೆ ಫೋನ್ ಮಾಡ್ತಾಯಿತ್ತು, ಯಾರ್ಯಾರು ಎಲ್ಲೆಲ್ಲಿದ್ದೀರಮ್ಮ ಅಂತೆಲ್ಲ ಕೇಳ್ತಾ ಇತ್ತು. ಒಬ್ಬೊಬ್ಬರು ಒಂದೊಂದು ಹತ್ರ ಇದ್ದೀವಿ. ಪ್ರೀತು ಭಾನು ಫ್ರೆಂಡು ಅಂದರೆ ಮಹಿಷಾಸುರ ಇದೆಯಲ್ಲ ಅಲ್ಲಿ ಹೊರ್ಟೋಗಿತ್ತು. ಪ್ರೀತು ಅಂದರೆ ಗೇಟು ಎಲ್ಲೂ ಓಪನ್ ಇರಲಿಲ್ಲ. ಪ್ರೀತುನೂ ರಾಮು ಅದು ಹೇಗೆ ಹೋದ್ರು ಅಂತ ಗೊತ್ತಿಲ್ಲ, ಅವರು ಫ್ರೆಂಡ್ ಹೊರ್ಟೋಗಿದ್ರು. ನಮಗೆ ಗೊತ್ತಿಲ್ಲ ಹೇಗೆ ಹೋದ್ರು ಅಂತಂದರೆ, ಅದು ಯಾವ ಕಡೆಯಿಂದ ನಾವು ಹೋದ್ವಿ ಅಲ್ಲಿ ಹೊರ್ಟೋದ್ವಿ ಅಂದರು. ನಾವು ಅಲ್ಲಿ ಫ್ರೆಂಡ್ ಹೋಗಬೇಕು ಅಂತಲೇ ಮುಂದೆಗಡೆ ಹೋಗಬೇಕು ಅಂತಲೇ ನಾನು ಅದಕ್ಕೆ ಹುಡ್ಕೊಂಡು ಬಂದರೆ ಲಾಸ್ಟ್ ಎಂಡು ಗಾಡಿ ಪಾರ್ಕಿಂಗ್ಗಳೈತಲ್ಲ ಅಲ್ಲಿಗೆ ಬಂದುಬಿಟ್ವಿ. ನೋಡಿದ್ರೆ ಎಲ್ಲೂ ಓಪನ್ ಇಲ್ಲ. ಆಮೇಲೆ ಅಲ್ಲಿ ಮಾವಿನಕಾಯಿ ತೊಗೊಳ್ಳೋಣ, ಹೊಟ್ಟೆ ಬೇರೆ ಹಶ್ವಾಗ್ತಾ ಇತ್ತು, 10:30 ಆಗೋಗಿತ್ತಲ್ಲ. ಆಮೇಲೆ ಮಾವಿನಕಾಯಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ತೊಗೊಂಡ್ವಿ. ಆಮೇಲೆ ಇವ್ರಿಗೆ ಫೋನ್ ಮಾಡ್ತಾನೇ ಇದ್ವಿ ಮಕ್ಳಿಗೆ, ಬರ್ತಾಯಿದ್ವಿ ಅಂದರು. ಪಾಪ ಪ್ರೀತು ಜಾಸ್ತಿ ಅದು ಓಡಾಡಿನೂ ಇದಾಗಿಲ್ವಲ್ಲ, ಬೆಟ್ಟ ಹತ್ತಿ ಅದು ಬಂದಿದ್ದಕ್ಕೂ ಅಲ್ಲಿ ನಡ್ಕೊಂಡು ಬಂದಿರೋದಕ್ಕೋ ಏನೋ ಕಾಲಲ್ಲಿ ಬೇರೆ ಅದಕ್ಕೊಂದು ಬೊಬ್ಬೆ ಬೇರೆ ಬಂದಿತ್ತು ಪ್ರೀತುಗೆ. ಪಾಪ ಅದ್ರ ಕೈಲಿ ನಡೆಯೋದಕ್ಕೂ ಆಗ್ತಾಯಿಲ್ಲ. ನಮ್ಗೆ ಅದು ಗೊತ್ತಿರಲಿಲ್ಲ. ನಾವು ಅಲ್ಲೇ ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ. ಭಾನು ಫೋನ್ ಮಾಡ್ತಾನೇ ಇತ್ತು ಪ್ರೀತುಗೆ ರಾಮುಗೆ, ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ. ಆಮೇಲೆ ಇಲ್ಲಿ ಬಂದು ಮಹಿಷಾಸುರನ ಹತ್ರ ಅಲ್ಲಿ ಹೋಗೋಣ ಅಂತ ಹೇಳಿ ಅಲ್ಲಿ ಬಂದ್ವಿ. ಅಲ್ಲಾದರೂ ಒಳಗಡೆ ಬಿಡ್ತಾರೆ, ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿ ತನಕ ಒಳಗಡೆ ಬಿಡೋಲ್ಲ ಅಂತ. ಅಲ್ಲಿ ಪೊಲೀಸ್ನವ್ರನ್ನ ಕೇಳಿದ್ರೆ ಇಲ್ಲಮ್ಮ ಇಲ್ಲಿ ಒಳಗಡೆ ಬಿಡೋಲ್ಲ. ಯಾಕೆಂದರೆ ಇವಾಗ ಆಷಾಢ ಜನ ಜಾಸ್ತಿ ಅಲ್ವಾ, VIP ಮಾತ್ರ ಇಲ್ಲಿ ಬಿಡೋದು, ಇಲ್ಲಿಂದ ಹೋಗೋದು ಅಂತೆಲ್ಲ ಹೇಳ್ತಾಯಿದ್ರು. ಯಾರೋ ಮಿನಿಸ್ಟ್ರು ಬರ್ತಿದ್ದಾರೆ ಅದಕ್ಕೋಸ್ಕರ ಅಂತ. ನಾವು ಇದೇನಿದು ದೇವರು VIP ಬೇರೆ ಇರ್ತಾರೆ, ಬೇರೆ ನಾರ್ಮಲ್ ಮನುಷ್ಯರಿಗೂ ಬೇರೆ ಇರ್ತಾರೆ, ಇದು ಒಳ್ಳೆ ಕತೆ ಬತ್ತು ಅಂದ್ಕೊಂಡು
ಅವ್ರ ಆಮೇಲೆ ಫೋಟೋಗಳೆಲ್ಲ ಹೋಗಿ ತೊಗೋಬೋದು. ಹೋಗಿ ತೊಗೊಂಡ್ರೆ ನಮ್ಗೆ ಯಾವ ಫೋಟೋನೂ ಬೇಡ ಬಿಡಿ, ಬಿಟ್ಟರೆ ಅಲ್ಲಿ ಒಳಗಡೆ ಹೋಗೋ ತನಕ ಬಿಡ್ರಿ, ಫ್ರಂಟ್ ಹೋಗಬೇಕು, ಇಲ್ಲಾಂದರೆ ಬೇಡ ಅಂತ ಹೇಳಿದ್ವಿ. ಇಲ್ಲಮ್ಮ ಅಲ್ಲಿ ತನಕ ಬಿಡೋದಕ್ಕಾಗಲ್ಲ, ಒಬ್ರನ್ನ ಬಿಟ್ಟರೆ ಎಲ್ಲರೂ ಕೇಳ್ತಾರೆ. ನೋಡಿ ಆ ಬಸ್ಸಲ್ಲಿ ಬಂದರೆ, ಅವಾಗೆ ಅವ್ರು ಹೇಳಿದ್ದು, ನೋಡಿ ಆ ಬಸ್ಸಲ್ಲಿ ಬಂದರೆ ಇರುವಂಥ ಬಸ್ಸಲ್ಲಿ ಅಲ್ಲಿ ಡೈರೆಕ್ಟಾಗಿ ಅವರೇ ಕರ್ಕೊಂಡು ಹೋಗ್ತಾರೆ, ಕರ್ಕೊಬರ್ತಾರೆ ಅಂತೆಲ್ಲ ಹೇಳಿದ್ರು. ನಮ್ಗೆ ಗೊತ್ತಿರಲಿಲ್ಲ, ನಾವು ಬೆಟ್ಟ ಹತ್ಕೊಂಡು ಬಂದಿದ್ದು ಅಂತ ಹೇಳಿದ್ವಿ. ಎಂತ್ರಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರು. ಕಾರಲ್ಲಿ ಅಂದ್ವಿ. ಕಾರಲ್ಲಿದೆ, ಕೆಳಗಡೆನೇ ಇದೆ ಪಾರ್ಕಿಂಗ್ ಹತ್ರ ಅಂತ ಹೇಳೋದಕ್ಕೆ, ನೋಡಿ ಅಲ್ಲಿ ಬಸ್ ಸ್ಟಾಪ್ ಇದೆ, ಅಲ್ಲಿ ಹೋಗಿ ಅಲ್ಲಿಂದ ಕೆಳಗಡೆ ಅವರೇ ಕರ್ಕೊಂಡೋಗ್ಬಿಡ್ತಾರೆ, ಅಲ್ಲಿಂದ ಹೋಗಿ ಅಂತ. ಇಲ್ಲಿ ಬಂದು ಇಲ್ಲೂ ಕ್ಯೂನಲ್ಲಿದ್ದಾರೆ ಎಲ್ಲರೂ, ತುಂಬ ಜನ ಇದ್ದಾರೆ ಕ್ಯೂನಲ್ಲಿ. ಅಲ್ಲೊಬ್ರು ಲೇಡಿ ಬೇರೆ ಅವ್ರ ಮೇಲೆ ಜಗಳ ಮಾಡ್ತಾಯಿದ್ರು, ಕಂಡಕ್ಟ್ರು ಡ್ರೈವರ್ ಮೇಲೆ. ಏನು ಅಂತ ನನಗೂ ಗೊತ್ತಾಗಿಲ್ಲ. ನಮ್ಗೆ ಫುಲ್ಲು ಸುಸ್ತಾಗಿತ್ತು, ಎಲ್ಲೂ ಕುತ್ಕೊಳ್ಳೋದಕ್ಕೂ ಜಾಗ ಇಲ್ಲ. ನಾವು 5 ಗಂಟೆಗೆ ನಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ 10:30 11 ಗಂಟೆ ಆಗೇ ಹೋಯಿತು. ಅಲ್ಲಿ ತನಕ ಎಲ್ಲೂ ಕುತ್ಕೊಳ್ಳೋದಕ್ಕೂ ಆಗಿಲ್ಲ. ಒಂದೇ ಸಮ ನಡ್ಕೊಂಡು ಬರ್ತಾನೆ ಇದ್ವಿ. ಬೆಟ್ಟ ಹತ್ತಿದ್ದು, ಅದು ಕ್ಯೂನಲ್ಲಿ ನಿಂತಿದ್ದು, ಫುಲ್ಲು ಕಾಲೆಲ್ಲ ನೋವ್ತಾ ಇತ್ತು. ಹೋಗಿ ಕುತ್ಕೊಂಡ್ರೆ ಸಾಕಪ್ಪ ಅನ್ನೋ ಮಟ್ಟಕ್ಕಿತ್ತು ನಮಗೆ. ಹೋಗ್ಬಿಟ್ಟು ಬಸ್ಸಲ್ಲಿ ಕುತ್ಕೊಂಡ್ಬಿಟ್ವಿ. ಆಮೇಲೆ ಡ್ರೈವರ್ ಅಣ್ಣಂಗೆ ಫೋನ್ ಮಾಡಿದ್ವಿ, ಎಲ್ಲಿದ್ದೀಯ ಅಣ್ಣ, ಕಾರ್ ತೊಗೊಂಡು ಬನ್ನಿ ಅಂತ. ಅವ್ರು ನೀವು ಎಲ್ಲಿರ್ತೀರ ಅಲ್ಲಿಗೆ ಲೊಕೇಶನ್ ಶೇರ್ ಮಾಡಿ, ನಾನು ಅಲ್ಲಿಗೆ ಬರ್ತೀನಿ, ಕಾರ್ ತೊಗೊಂಡು ಬರ್ತೀನಿ ಅಂತ ಪಾಪ ಅಣ್ಣ ಹೇಳಿದ್ರು. ಅವ್ರು ನಮಗಿಂತ ಫಸ್ಟೇ ಹೊರ್ಟೋಗಿದ್ರು ಕಾರ್ ತೊಗೊಂಡ್ಬರೋದಕ್ಕೆ. ಅಂದರೆ ಕತ್ಲು ಬೇರೆ ಇತ್ತಲ್ಲ, ಪಾಪ ಅವ್ರು ಎಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ರು ಕಾರ್ ನಮಗೂ ಗೊತ್ತಿಲ್ಲ. ಬರೀ ನಾವೇ ಹೋಗ್ತಾ ಇದ್ದೀವಿ, ಮಕ್ಕಳು ಬರೀ ಹೆಂಗಸರುಗಳು ಅಂತ ಹೇಳಿ ಆ ಅಣ್ಣ ಪಾಪ ನಮ್ಮ ಹಿಂದೆನೇ ಬಂದುಬಿಟ್ಟಿದ್ದಾರೆ. ತುಂಬ ಒಳ್ಳೆಯ ಮನುಷ್ಯನೇ ಪಾಪ. ಯಾರು ಈ ಕಾಲದಲ್ಲಿ ಆ ಥರ ಇರ್ತಾರೆ, ಡ್ರೈವರ್ಗಳಾದ್ರೆ ಡ್ರೈವರ್ ಕರ್ಕೊಂಡಿದ್ದೀರಿ, ಕಾರಲ್ಲಿ ಆರಾಮಾಗಿ ನಾವು ಇರೋಣ, ಅವ್ರು ಮತ್ತೆ ಬಂದು ಕರೆದಾಗ ನಾವು ಹೋಗೋಣ ಅನ್ನೋ ಥರ ಇರ್ತಾರೆ. ಆದರೆ ಈ ಅಣ್ಣ ಹಂಗೆ ಮಾಡಿಲ್ಲ. ನಾವು ಎಲ್ಲಿ ಇರ್ತೀವೋ ಪಾಪ ನಮ್ಮ ಹಿಂದೆನೇ ಇರೋದು. ನನಗಂತೂ ನಮ್ಮ ಸ್ವಂತ ಅಣ್ಣನ ಥರನೇ ಅನಿಸ್ಬಿಟ್ರು. ಒಂಥರ ಖುಷಿನೇ ಆಯಿತು ಪಾಪ. ಪ್ರತಿಯೊಂದಕ್ಕೂ ಅಷ್ಟೇ. ಆಮೇಲೆ ಭಾನುಗೆ ಬೇರೆ ಕಾರ್ ಓಡಿಸೋದಕ್ಕೆ ಆ ಸೈಡಿಂದ ನೀನೇ ಓಡಿಸ್ಬೇಕಮ್ಮ, ನಾನು ಹೇಳ್ಕೊಂಡ್ಕೊಡ್ತೀನಿ, ಭಯ ಬೀಳಬಾರ್ದು ಅಂತ ಎಲ್ಲ ಹೇಳ್ಕೊಂಡ್ಕೊಟ್ರು. ಅವರೇ ಕಾರ್ ಓಡಿಸೋದಕ್ಕೆ ಅದು ಹೈವೇನಲ್ಲಿ ಭಾನುಗೆ ಕಾರ್ ಓಡ್ಸೋಕ್ಕೆ ಬಿಟ್ಟಿದ್ದಿದ್ದವರು. ಅದಂತೂ ನೋಡಿ ನಮಗಂತೂ ಒಂಥರ ಭಯನೂ ಆಗ್ತಾಯಿತ್ತು. ನಮ್ಮ ಕಾರ್ ಓಡಿಸ್ತೀನಿ ಅಂತ ಅಂದಾಗ, ಓಡಿಸಮ್ಮ, ಭಯ ಪಡಬಾರ್ದು ಅಂತೆಲ್ಲ ಹೇಳಿದ್ರು. ಮೈಸೂರು ನೋಡೋದಕ್ಕೆ ಒಂದು ಚೆಂದ ಅಲ್ಲ, ಬೆಟ್ಟದ ಮೇಲಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಕೆಳಗಡೆ ಬಂದು ಇಲ್ಲೂ ಹೋಗೋದಕ್ಕೆ ಎಷ್ಟು ಜನ ಇದ್ದಾರೆ ಅಂತಂದರೆ, ಒಂದು 11 ಗಂಟೆ ಆಗಿದೆ. 11 ಗಂಟೆಲೂ ಎಷ್ಟು ಜನ ತುಂಬೋಗಿದ್ದಾರೆ ಕ್ಯೂನಲ್ಲಿ ಬಸ್ಸಿಗೋಸ್ಕರ ವೆಯ್ಟ್ ಮಾಡಿಕೊಂಡು. ನಾನು ಅಲ್ಲಿ ಕಾಣಿಸೇ ಇಲ್ಲ. ಆಮೇಲೆ ನೋಡಿದ್ರೆ ಅಲ್ಲಿ ತುಂಬ ಜನ ಇದ್ದರು. ಆಮೇಲೆ ಆಯಿತು ಅಂತ ಹೇಳಿ ಅಣ್ಣನೂ ಬಂದರು. ಆಮೇಲೆ ನಾವು ಟಿಫನ್ನು ಮಾಡಿರಲಿಲ್ವಲ್ಲ, ಹೋಟೆಲ್ಗೆ ಬಂದು ಇಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನು ಪಯಣಕ್ಕೆ ಹೋಗೋಣ, ಹತ್ರ ಇದೆಯಲ್ವ ಪಯಣಕ್ಕೆ ನಂಜನಗೂಡಿಗೆ ಹೋಗೋಣ ಅಂದ್ಕೊಂಡ್ವಿ. ಆಮೇಲೆ ಬೇಡ, ಇಲ್ಲಿ ಪಯಣ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಹೋಗ್ಬೇಕಾದ್ರೆ ನಂಜನಗೂಡಿಗೆ ಹೋಗೋಣ ಅಂತ ಹೇಳಿ ಪಯಣಕ್ಕೆ ಬಂದ್ವಿ. ಪಯಣ ಅಂತೂ ಇದು ಫಸ್ಟ್ ಟೈಮ್ ನಾವು ಬಂದಿದ್ದು. ಭಾನು ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ನಾವು ಬಂದಿರೋದು ಫಸ್ಟ್ ಟೈಮ್. ಬನ್ನಿ ನೋಡೋಣ.